ಈ ವಿಂಡೋಯಿಂದ ಕೂಡ ಏನೋ ವಾಯು ಬಿಟ್ಟಿದ್ದಾರೆ. ನಾನು ವಿಂಡೋ ಕ್ಲೋಸ್ ಮಾಡಿದ್ದೀನಿ, ಈ ಥರ ಸೀಲ್ ಮಾಡಿದ್ದೀನಿ. ತಿರ್ಗಾ ಇಲ್ಲಿ ಒಂದು ಡ್ಯಾಮೇಜ್ ನೋಡಿ, ಇಲ್ಲಿನೂ ಒಂದು ಡ್ಯಾಮೇಜು. ನಾನು ಎಲ್ಲ ಕೂಡ ಪ್ಯಾಕ್ ಮಾಡಿದ್ದೀನಿ. ನಿನ್ನೆ ಪ್ಯಾಕ್ ಮಾಡಿದ್ದಕ್ಕೆ ಇವತ್ತಿಗೆ ವ್ಯತ್ಯಾಸ ಇದೆ ನೋಡಿ. ಪೂರ್ತಿ ತೋರಿಸ್ತೀನಿ, ಪೂರ್ತಿ ರೌಂಡು. ಇದನ್ನು ಕನ್ಸ್ಟ್ರಕ್ಷನ್ ಮಾಡಿದ್ದವರು ಅಗ್ರಿಮೆಂಟ್ ಮಾಡ್ಕೊಂಡು ದುಡ್ಡು ತಗೊಂಡು ಕೂಡ ಪೆಂಡಿಂಗ್ ಇಟ್ಟು ಹೋಗಿದ್ದಾರೆ ನೋಡಿ. ದಿನ ತಲೆ ಕೆಡಿಸ್ತಾಯಿದ್ರು, ಬೇಡ ಅಂತ ಹೇಳಿದ್ದೀನಿ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಅಲ್ಲಿ ವೀಡಿಯೋನೂ ಹಾಕಿದ್ದೀನಿ. ನೋಡಿ, ಬೇಕಾಗಿ ಎಲ್ಲ ಪೆಂಡಿಂಗ್ ಇಟ್ಟು ಹೋಗಿದ್ದಾರೆ. ಇದು ನೋಡಿ, ಎಲ್ಲಿ ಎಲ್ಲ ಕೂಡ ಹೋಲ್ಸ್ ಮಾಡಿ ಒಳಗಡೆಯಿಂದ ಏನೋ ವಾಯು ಬಿಡ್ತಾವ್ರೆ. ಈ ಕಡೆಯಿಂದ ತೋರಿಸೋದು ಕಷ್ಟ ಆಗಿದೆ, ಸ್ವಲ್ಪ ದೂರ ಹೋಗಿ ತೋರಿಸ್ತೀನಿ. ನೋಡಿ, ಅದೆಲ್ಲ ಪೆಂಡಿಂಗ್. ಪ್ಯಾಕಿಂಗ್ ಮಾಡಿಲ್ಲ, ಪ್ಲಾಸ್ಟಿಂಗ್ ಮಾಡಿಲ್ಲ. ಆ ಪೆಂಡಿಂಗ್ ಹೋಲ್ಸ್ ಇದೆ ಅಲ್ವಾ, ಹೋಲ್ಸಿಂದ ಇದು ಏನೋ ವಾಯು ಬಿಡ್ತಾವ್ರೆ. ಈ ಕಡೆ ನೋಡಿ, ಮೇಲೆ ಎಲ್ಲ ಸೀಲ್ ಮಾಡಿದ್ದೀನಿ. ನಿನ್ನೆ 2 ದಿನ ಸೀಲ್ ಮಾಡಿದ್ದೀನಿ. ಕೈಯೆಲ್ಲ ಕೂಡ ಸ್ವಲ್ಪ ಬೇಜಾರಾಯಿತು. ಸ್ವಲ್ಪ ಆಯಿಂಟ್ಮೆಂಟ್ ಅದು ಇದು ಹಾಕ್ಕೊಂಡಿದ್ದೀನಿ. ಈಗ ನೋಡಿ, ಸೀಲಿಂಗ್ ಇದೆ ಅಲ್ವಾ, ಅಲ್ಲಿ ನೋಡಿ, ಅಲ್ಲಿ ಕ್ರ್ಯಾಕು. ಅದು ನಿನ್ನೆ ಇಲ್ಲ, ಇವತ್ತು ಕ್ರ್ಯಾಕ್ ಮಾಡಿದ್ದಾರೆ ಅಲ್ಲಿ. ಆಮೇಲೆ ಕಾಂಕ್ರೀಟು ಇದು ಕೂಡ ನೋಡಿ, ಅಲ್ಲಿ ಸ್ವಲ್ಪ ಹೋಲ್ಸು. ತಿರ್ಗಾ ನೋಡೋಣ ಮುಂದಕ್ಕೆ ಏನು ಮಾಡ್ತಾರಂತ. ಎಲ್ಲ ಕೂಡ ಅರ್ಧ ಮಾಡಿ ದುಡ್ಡೇನೋ ತಗೊಂಡಿದ್ದಾರೆ, ಅಗ್ರಿಮೆಂಟು ಮಾಡ್ಕೊಂಡಿದ್ದಾರೆ, ಅರ್ಧ ಮಾಡಿ ಹೋಗಿದ್ದಾರೆ. ಇವ್ರು ಹಿಂದೆ ಯಾರಿದ್ದಾರೋ ಏನೋ ವ್ಯವಹಾರ ನೋಡೋಣ. ಅಲ್ಲಿ ತೂತು, ಅಲ್ಲಿ ನೋಡಿ, ನಿನ್ನೆ ಇಲ್ಲ ಇದು, ಅಲ್ಲಿ ಒಂದು ತೂತು ಮಾಡಿದ್ದಾರೆ. ತಿರ್ಗಿ ಅಲ್ಲಿಂದ ಬರ್ತೀನಿ ರೀ. ಈಗ ನೋಡಿ, ಇದಕ್ಕೆ ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ಬಿಟ್ಟಿದ್ದಾರೆ. ಇದೆಲ್ಲ ಸೀಲ್ ಮಾಡಿದ್ದೀನಿ ನಿನ್ನೆ. ಅಲ್ಲಿ ನೋಡಿ, ಅದು ಅಲ್ಲಿ ಕಾಂಕ್ರೀಟ್ ನೋಡಿ ಎಲ್ಲಿ ಡ್ಯಾಮೇಜು. ಇಲ್ಲಿ ನೋಡಿ, ನೀನು ಕಿಟಕಿ ಸೈಡು ನೀಟಾಗಿ ಪ್ಯಾಕ್ ಮಾಡಿದ್ವಿ ಆ್ಯಕ್ಚುಲಿ. ಅದು ತಿರ್ಗಾ ಗ್ಯಾಪ್ ನೋಡಿ. ಈಗ ನೋಡಿ, ಹೋಲ್ಸ್ ನೋಡಿ, ಇಲ್ಲಿ ಒಂದೊಂದು ಯಾವ ಥರ ಆ್ಯಕ್ಷನ್ ಮಾಡ್ತಾವ್ರೆ ಹಿಂದೆ. ಇದು 1 ದಿನ 2 ದಿನ ಇಲ್ಲ, ವರ್ಷಾಂಗಟ್ಲೆ ನಡೀತಾ ಇದೆ. ಈ ಥರ ಅವರು ಇದು ಕಲ್ ಮೇಲೆ ಗೀತ ತಿದ್ದುಪಡಿ ಮಾಡೋಕ್ಕಾಗತ್ತಾ? ಚಾಕ್ ಪೀಸಲ್ಲಿ ಗೀತ ಆದರೆ ತಿದ್ದುಪಡಿ ಮಾಡ್ಬೋದು. ಈ ಥರ ಸ್ಯಾಡಿಸ್ಟು ವ್ಯವಹಾರ ತಿಟ್ನೆ ಮಾಡೋರು ಉದ್ಧಾರ ಆಗಲ್ಲ. ಇವರು ಟೆರ್ರಿಸ್ಟ್ ಸಮಾನ. ಇವರು ಬದುಕಿದ್ರೆ ಭೂಮಿಗೆ ಭಾರ, ರಾಜ್ಯಕ್ಕೆ ಭಾರ. ಅಲ್ಲಿ ನೋಡಿ ತಿರ್ಗಾ ತೂತು ಮಾಡಿದ್ದು. ಏನೋ ಆವೇಶದಿಂದ ಮಾಡಿದ್ದಾದರೆ ಅದು ಜೈಲರ್ ಹತ್ರ ಇದ್ದರೆ ಸರಿ ಮಾಡ್ಬೋದು. ವರ್ಷಂಗಟ್ಟಲೆ ಟ್ರೈನಿಂಗ್ ಕೊಟ್ಟರೆ
ಊಟ ಮಾಡೋದು, ನಿದ್ದೆ ಮಾಡೋದು, ಕೆಲಸ ಮಾಡೋದು ಟ್ರೈನಿಂಗ್ ಕೊಟ್ಟು ತಿರ್ಗಾ ಸಮಾಜಕ್ಕೆ ಬಿಡ್ಬೋದು. ಈ ಥರ ದಿನಾ ತಿಟ್ನ ಮಾಡೋರು ಅಭ್ಯಾಸ ಹೋಗಿದ ಮೇಲೆ ಹೆಂಗೆ ತಿದ್ದುಪಡಿ ಆಗ್ತಾರೆ? ಇವರು ಕಲ್ತ್ಕೊಂಡಿದ್ದ ಕಾರಣಕ್ಕೆ ವರ್ಷಾಂಗಟ್ಲೆ ಅವ್ರ ಮಕ್ಕಳು ಇದೇ ಕಲ್ತ್ಕೊಳ್ತಾರೆ. ಆದರೆ ಅವ್ರ ಮಕ್ಕಳು ಸಾಯಷ್ಟಕ್ಕೆ ಯಾಕೆ ತಪ್ಪು ಮಾಡಬೇಕು? ದಯವಿಟ್ಟು ಧರ್ಮಾಸನ ದೊಡ್ಡವರೇ, ಅಧಿಕಾರರೇ, ರಾಜಕೀಯ ಪ್ರಮುಖರೇ ಪರಿಷ್ಕಾರ ಕೊಡಿ. ನೋಡಿ ಎಲ್ಲ ತೂತು ಮಾಡಿದ್ದೆಲ್ಲ ಮಾಡ್ತಾಯಿದ್ದೀನಿ, ತಿರ್ಗಿ ಅಲ್ಲಿ ಒಂದು ತೂತು ಮಾಡ್ತಾವ್ರೆ. ಈ ಥರ ತಿಟ್ನ ಮಾಡಿದ್ದು ಕಲ್ತ್ಕೊಂಡ್ರೆ ಸಮಾಜ ಯಾವ ರೀತಿ ಹಾಳಾಗೋಗುತ್ತೋ ಅವ್ರ ಮಕ್ಕಳು ಮೊಮ್ಮಕ್ಕಳು ಹಾಳಾಗೋ ರೀತಿಯಲ್ಲಿ ನಾವು ಬೆಳೆಸ್ಬೇಕಾ? ನೀವೇ ಪರಿಷ್ಕಾರ ಕೊಟ್ಟು ದಯವಿಟ್ಟು. ತಿಟ್ನ ಮಾಡೋರ್ನೇ ಸರಿ ಮಾಡೋಕ್ಕಾಗಲ್ಲ. ವರ್ಷಂಗಟ್ಲೆ ತಿಟ್ನ ಮಾಡೋರ್ನೇ, ಏನಾದರೂ ಆವೇಶದಿಂದ ತಪ್ಪು ಮಾಡೋರ್ನೇ ಅವ್ರು ತಿದ್ದುಪಡಿ ಮಾಡ್ಬೋದು. ಧನ್ಯವಾದ.